ನಾನು ಹಿಂದೂ ಅಲ್ವಾ? ನನ್ನ ಹೆಸರೇನು? ಸಿದ್ದರಾಮಯ್ಯ. ಎರಡು ದೇವರುಗಳ ಹೆಸರು ಇದ್ದಾವೆ. ಈಶ್ವರನ ಹೆಸರು ಇದೆ, ರಾಮನ ಹೆಸರು ಇದೆ. ನಾನು ಹಿಂದೂ ಅಲ್ವಾ? ಸಮರ್ಥ ಹಿಂದೂ ಅಲ್ವಾ? ಈಶ್ವರ್ ಖಂಡ್ರೆ ಹಿಂದೂ ಅಲ್ವಾ? ಸುಧಾಕರ ಹಿಂದೂ ಅಲ್ವಾ? ಮಲ್ಲಿಕಾರ್ಜುನ ಹಿಂದೂ ಅಲ್ವಾ? ನಾವೆಲ್ಲ ಹಿಂದೂಗಳಲ್ವಾ? ಇವ್ರು ಮಾತ್ರ ಬಿಜೆಪಿ ಅವ್ರು ಮಾತ್ರ ಹಿಂದೂಗಳ? ಬಿಜೆಪಿಯವರು ಗೋಡ್ಸೆ, ಅವ್ರದ್ದು ಗೋಡ್ಸೆ ಹಿಂದುತ್ವ, ನಮ್ದು ಮಹಾತ್ಮ ಗಾಂಧಿ. ನಾವು ಹಿಂದೂಗಳು, ಅವರು ಹಿಂದುತ್ವ ಹೇಳಿ, ಹಿಂದೂ ಧರ್ಮ ಹೇಳಿ ಅಧಿಕಾರಕ್ಕೆ ಬರ್ತಾರೆ. ಸಿಎಂ ಸಿದ್ದರಾಮಯ್ಯನವರು ನಾನು ಹಿಂದೂ ಅಂತ ಹೇಳಿದ್ದಾರೆ. ನಾನು ಹಿಂದೂ, ನನ್ನದು ನಿಜವಾದ ಹಿಂದುತ್ವ ಅಂತ ಹೇಳಿದ್ದಾರೆ. ಎಲ್ಲಾದರೂ ಉಂಟೆ ಅದು ಸಿದ್ದರಾಮಯ್ಯನವರು ಹಿಂದೂನ ಪದ ಬಳಸೋದ, ಹಿಂದುತ್ವ ಅಂತ ಮಾತಾಡೋದ? ಇದನ್ನು ಸಿದ್ದರಾಮಯ್ಯನವರು ಮಾತಾಡೋದಿಲ್ಲ, ಹೇಳೋದಿಲ್ಲ ಅನ್ಕೊಂಡಿದ್ದವರಿಗೆ ದಾವಣಗೆರೆಯಲ್ಲಿ ಅಚ್ಚರಿ ಕಾದಿತ್ತು. ಸಿದ್ದರಾಮಯ್ಯನವರು ಹೇಳಿದ್ರು ನಾನು ನಿಜವಾದ ಹಿಂದೂ, ನನ್ನ ಹೆಸರಲ್ಲಿ ಇಬ್ಬಿಬ್ರು ದೇವರಿದ್ದಾರೆ. ಹಿಂದುತ್ವ ಅಂದ್ರೆ ನಮ್ದು ಮಹಾತ್ಮ ಗಾಂಧೀಜಿ ಅವರ ಹಿಂದುತ್ವ. ಈ ಬಿಜೆಪಿ ಅವರು ಹಿಂದುತ್ವದ ಹೆಸರು ಹೇಳ್ಕೊಂಡು ನಾಟಕ ಮಾಡ್ತಾರಲ್ಲ, ಅವ್ರದ್ದು ಗೋಡ್ಸೆ ಹಿಂದುತ್ವ. ಅವರು ನಿಜವಾದ ಏನು ಧರ್ಮ ಭಕ್ತಿ ಇದನ್ನ ಇಟ್ಕೊಂಡವ್ರಲ್ಲ. ನಿಜವಾದ ಏನು ಆ ಹಿಂದುತ್ವದ ಅರ್ಥ ಏನಿದೆ ಅದು ನಾನ್ ನಿಜವಾದ ಹಿಂದೂ ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ವೇದಿಕೆಯಲ್ಲಿ ಲೋಕಾಭಿರಾಮವಾಗಿ ಮಾತಾಡ್ತಾ ರೋಡ್ ಶೋ ನಲ್ಲಿ ಸಿದ್ದರಾಮಯ್ಯನವರು ನಾವ್ ಯಾರನ್ನು ಭೇದ ಭಾವ ಮಾಡಲ್ಲ, ಹಿಂದೂ ಮುಸ್ಲಿಂ ಬೇರೆ ಬೇರೆ ನೋಡಲ್ಲ ಅಂತ. ಸಹಜವಾಗಿನೇ ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳಲ್ಲಿ ಡಿವೈಡ್ ಆಗ್ತಾವೋ ಅಂತ ಸೆಳಿಬೇಕು, ಅದರ ನಡುವೆ ಹಿಂದೂ ಮತಗಳನ್ನು ಬೇರೆ ಬೇರೆ ಜಾತಿಯ ಮತಗಳನ್ನು ಸೆಳಿಬೇಕಾಗುತ್ತೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಈ ಮಾತುಗಳನ್ನ ಆಡಿದ್ದಾರೆ. ಇದು ಸಹಜವಾಗಿ ರಾಜಕೀಯದ ಮಾತುಗಳು. ಆದ್ರೆ ಹಿಂದುತ್ವ, ನಾನು ಹಿಂದೂ, ನಿಜವಾದ ಹಿಂದೂ ಅಂತ ಸಿದ್ದರಾಮಯ್ಯನವರು ಹೇಳಿರೋದು ಮಾತ್ರ ಅಚ್ಚರಿ ಮೂಡಿಸುವಂತದ್ದು. ಅಪರೂಪದಲ್ಲಿ ಈ ರೀತಿ ಮಾತುಗಳು ಸಿದ್ದರಾಮಯ್ಯನವರು ಬಾಯಿಂದ ಬರ್ತಾ ಇರುತ್ತೆ. ಇದನ್ನ ಕೇಳಿದವರು ಒಂಥರ ಸಿದ್ದರಾಮಯ್ಯನವರು ಕೂಡ ಹಿಂದುತ್ವದ ಬಗ್ಗೆ ಒಲವನ್ನು ಹೊಂದಿದ್ದಾರೆ, ಅಷ್ಟು ಕಟುವಾಗಿ ವಿರೋಧಿಸುವವರು ಅಂತ ಈಗ ಯೋಚನೆ ಮಾಡೋ ಹಾಗಾಗಿದೆ. ಹೇಳ್ತಾರೆ ನಾನು ಹಿಂದೂ ಅಲ್ವಾ? ನನ್ನ ಹೆಸರೇನು? ಸಿದ್ದರಾಮಯ್ಯ. ಎರಡು ದೇವರುಗಳ ಹೆಸರು ಇದ್ದಾವೆ. ಈಶ್ವರನ ಹೆಸರು ಇದೆ, ರಾಮನ ಹೆಸರು ಇದೆ. ನಾನು ಹಿಂದೂ ಅಲ್ವಾ? ಸಮರ್ಥ ಹಿಂದೂ ಅಲ್ವಾ? ಈಶ್ವರ್ ಖಂಡ್ರೆ ಹಿಂದೂ ಅಲ್ವಾ? ಸುಧಾಕರ ಹಿಂದೂ ಅಲ್ವಾ? ಮಲ್ಲಿಕಾರ್ಜುನ ಹಿಂದೂ ಅಲ್ವಾ? ನಾವೆಲ್ಲ ಹಿಂದೂಗಳಲ್ವಾ? ಇವ್ರು ಮಾತ್ರ ಬಿಜೆಪಿ ಅವ್ರು ಮಾತ್ರ ಹಿಂದೂಗಳ? ನಮಗೆ ನಿಜವಾದಂತ ಮಹಾತ್ಮ ಗಾಂಧಿ ಹೇಳಿದ್ರಲ್ಲ, ಅವರ ಹಿಂದುತ್ವದಲ್ಲಿ ಇದ್ದವರು ನಾವು. ಮಹಾತ್ಮ ಗಾಂಧೀಜಿ. ಬಿಜೆಪಿಯವರು ಗೋಡ್ಸೆ, ಅವ್ರದ್ದು ಗೋಡ್ಸೆ ಹಿಂದುತ್ವ, ನಮ್ದು ಮಹಾತ್ಮ ಗಾಂಧಿ. ಅದರಿಂದ ನಾವು ಹಿಂದೂಗಳು, ಅವರು ಹಿಂದುತ್ವ ಹೇಳಿ, ಹಿಂದೂ ಧರ್ಮ ಹೇಳಿ ಅಧಿಕಾರಕ್ಕೆ ಬರ್ತಾರೆ. ಪಿಯುಸಿ ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ ಪಿಯು ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.